ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ನಮ್ಮ ಮನೇಲಿ ರವೆ ರೊಟ್ಟಿ ಮಾಡೋಣ. ರವೆ ರೊಟ್ಟಿಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಮೇನ್ ಪಾಯಿಂಟ್ ಬೇಕಾಗಿರೋದು ಬೆಂಗಳೂರು ರವೆ, ಆಮೇಲೆ ಈರುಳ್ಳಿ, ಜೀರಿಗೆ, ಕರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದೀನಿ, ಕಡಲೆಬೇಳೆ, ಇದು ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಮತ್ತು ಒಂಚೂರು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ರವೆ ಹಾಕಿ ಒಂಚೂರು ಉಪ್ಪು ಹಾಕಿ ಕಲಿಸ್ತೀನಿ ರುಚಿಗೆ ತಕ್ಕಷ್ಟು. ಅದಕ್ಕೊಂಚೂರು ಘಾಟ್ ಆಗಬಾರ್ದು ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂಚೂರು ಉಪ್ಪು ಹಾಕಿ ನೋಡಿ ಈ ರೀತಿ ಕಲಿಸ್ತೀನಿ. ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ, ಕಲಸೋದು ತೋರಿಸ್ತೀನಿ. ಈ ಕುಟ್ಟಿರೋ ಖಾರ ಅಂತೀವಿ ನಾವು ಇದಕ್ಕೆ, ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಬೇಡ ಅನ್ನೋರು ಒಣಮೆಣ್ಸಿಕಾಯಿನ ತೊಟ್ಟು ಬಿಡಿಸ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್ ರೀತಿಯಲ್ಲಿ ಮಿಕ್ಸಿ ಮಾಡ್ಕೊಂಡು ಹಾಕೋಬೋದು. ಹಸಿಮೆಣ್ಸಿಕಾಯಿ ಬೇಡ ಅನ್ನೋರು ರವೆ ರೊಟ್ಟಿ ಆ ಥರ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಈ ಥರ ಮಾಡಿ ಉಪ್ಪಾಕಿ ಚೆನ್ನಾಗಿ ಕಿವುಚಿ ಕಲಿಸ್ದಾಗ ನೋಡಿ, ಈ ಥರ ಕಲಿಸ್ಕೊಂಡಾಗ ಈರುಳ್ಳಿ ನೀರು ಬಿಡುತ್ತೆ. ನೀರು ಬಿಟ್ಟಾಗ ಅದೇ ನೀರಲ್ಲಿ ರವೆ ನೆಂದಾಗ ಈರುಳ್ಳಿ ರೊಟ್ಟಿ ತಿಂತಾ ಇದ್ರೆ ಒಳ್ಳೆ ಹೆಂಗಿರುತ್ತೆ ಅಂದರೆ, ಈ ಬೇಕ್ರಿಗಳಲ್ಲಿ ನಿಪ್ಪಟ್ಟು ರೊಟ್ಟಿ ಅಂತ ಅಂತಾರಲ್ಲ, ಖಾರ ರೊಟ್ಟಿ ಅಂತಾರಲ್ಲ, ಆ ಫ್ಲೇವರ್ ಬರುತ್ತೆ. ಇದು ಆ ರೀತಿ ಇರುತ್ತೆ ತಿಂತಾ ಇದ್ರೆ. ಈ ಥರ ಸೊಪ್ಪುಗಳನ್ನ, ಸಬ್ಸಿಗೆ ಸೊಪ್ಪು ಮೇಡಮ್ ಹಾಕೊಂಡಿದ್ದೀರಾ ಅಂತ ಅಂತೀರಾ. ಸಬ್ಸಿಗೆ ಸೊಪ್ಪು ದೇಹಕ್ಕೆ ಒಳ್ಳೆಯದು, ತಂಪು ಸಹ. ಕೆಲವರು ಹೀಟು ಅಂತಾರೆ, ಕೆಲವರು ತಂಪು ಅಂತಾರೆ. ಸಬ್ಸಿಗೆ ಸೊಪ್ಪು ದೇಹಕ್ಕೆ ಭಾರಿ ಒಳ್ಳೆಯದು. ನಾನು ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ ಸಹ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೋಡಿ ನೀವು. ನಾನೇ ಮಾಡಿ ಹಾಕಿರೋದು ನೋಡಿ ನೀವು. ನೋಡಿ ರವೆ ಹಾಕ್ತಾಯಿದ್ದೀನಿ. ರವೆ ಒಂದು 350 ಗ್ರಾಮ್ ಅಷ್ಟು ರವೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಕಲಿಸ್ಕೊತೀನಿ. ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಈರುಳ್ಳಿ ನೀರು ಬಿಟ್ಟಿರುತ್ತಲ್ಲ ಅದೇ ನೀರಲ್ಲಿ ರವೆ ನೆಂದು ಬಿಡುತ್ತೆ. ಗರಿ ಬೇಕು ಅನ್ನೋರು ಹಾಗೆ ತೊಟ್ಕೋಬೋದು. ಗರ್ಗರಿ ಏನು ಬೇಡ ಅನ್ನೋರು ಮೆತ್ತಗೆ ಬರಬೇಕು, ನಮ್ಮ ಮನೇಲಿ ಏಜ್ ಆದವ್ರು ಇದ್ದಾರೆ, ಅವ್ರಿಗೆಲ್ಲ ಆಗಲ್ಲ ಅನ್ನೋರಿಗೆ ನೀರು ಹಾಕಿ ಸ್ಮೂತ್ ಮಾಡ್ಕೊಂಡು ತೊಟ್ಟಿ ಚೆನ್ನಾಗಿ ಬರುತ್ತೆ. ನಾನು ಅವತ್ತು ಬಾಣಲಿ ರೊಟ್ಟಿ ತೋರಿಸಿದ್ದೀನಿ ನಿಮಗೆ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಆಲ್ರೆಡಿ. ಅದೇ ಮೆಥಡೇ ಇದು ಸೊಪ್ಪಾಕಿ ಮಾಡ್ತಾಯಿದ್ದೀನಿ. ಅದು ಸೊಪ್ಪಿಲ್ದಂಗೆ ಮಾಡಿದ್ದೆ, ಇದು ಸೊಪ್ಪಾಕಿ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನೆಂದಿದೆ ನೋಡಿ ಚೆನ್ನಾಗಿ. ನೋಡಿ ಇಲ್ಲಿ ನಿಮ್ಗೆ ಕಲ್ಸೋದು ನೋಡಿ ತೋರಿಸ್ತಾ ಇದ್ದೀನಿ. ಉಂಡೆ ಬರ್ತಾ ಇದೆ ಆಲ್ರೆಡಿ ನನಗೆ. ನೋಡಿ ಉಂಡೆ ಬರ್ತಾ ಇದೆ. ರೊಟ್ಟಿ ತೊಟ್ಟಿ ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ ಅಂತ. ತುಂಬ ಗರ್ಗರಿಯಾಗಿ ಬರುತ್ತೆ. ನೋಡಿ ಕಲಸಿರೋದಾಗಿದೆ. ನೋಡಿ ನೀರೇನೋ ಒಂಚೂರು ನೀರು ಹಾಕ್ಕೊಂಡಿಲ್ಲ ನಾನು. ಆ ಈರುಳ್ಳಿಯಲ್ಲಿ ಏನು ನೀರು ಇದೆಯೋ ಎಲ್ಲ ಬಿಟ್ಟಿದೆ. ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಸಣ್ಣಗೆ ಹೆಚ್ಕೊಳ್ಳಿ ಈರುಳ್ಳಿನ, ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ತೆಳ್ಳಗೂ ಬರುತ್ತೆ, ರುಚಿಯಾಗೂ ಇರುತ್ತೆ. ಮಕ್ಕಳಿಗೆ ಒಂದೇ ರೀತಿ ಮಾಡಿಕೊಡೋದ್ರಿಂದ ಈ ಬೇರೆ ವೆರೈಟಿ ಮಾಡಿಕೊಟ್ರೆ ಮಕ್ಕಳು ತಿನ್ನೋಕ್ಕೂ ಖುಷಿ ಪಡ್ತಾರೆ. ಕೆಲವ್ರ ಮನೇಲಿ ಊಟ ತಿಂಡಿನೇ ಮಾಡಲ್ಲ ಅಂತ ಅಂತಾರಲ್ಲ ಮಕ್ಕಳು, ಅಂಥವ್ರಿಗೆ ಈ ರೀತಿ ಮಾಡಿಕೊಡಿ. ಇದು ಕ್ಯಾರೆಟ್ ಹಾಕ್ಕೋಬೋದು. ಕ್ಯಾರೆಟು ಹಾಕ್ಕೊಂಡು ರೊಟ್ಟಿ ತೊಟ್ಬೋದು. ಕ್ಯಾರೆಟ್ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಕ್ಯಾರೆಟ್ ಈ ರೀತಿ ಸೇರಿಸ್ಬೋದು. ನೋಡಿ ಆ ರವೆ ರೊಟ್ಟಿ ಚಟ್ನಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಕಾಯಿ, ಉಪ್ಪು, ಕಡಲೆ ಮತ್ತು ಶುಂಠಿ, ಹಸಿಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು. ಸಾಂಬಾರು ಸೊಪ್ಪು ಏನು ಬೇಡ ಇದಕ್ಕೆ, ಕೊತ್ತಂಬರಿ ಸೊಪ್ಪು ಅಂತೀವಲ್ಲ ಅದು ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ ಸಾಂಬಾರು ಸೊಪ್ಪು ಅಂತಾರೆ, ಅದೇನು ಬೇಡ. ಇಷ್ಟು ಹಾಕೊಂಡು ಮಾಡಿ. ಶುಂಠಿ ಏನು ಅಂದರೆ ವಾಯು ಹೊಡೆಯುತ್ತೆ ಅಂತ ಶುಂಠಿನ ಯೂಸ್ ಮಾಡಬೇಕು. ಅಜೀರ್ಣ ಆದಂಗಾಗಿರುತ್ತೆ ಮಾಡಿರುತ್ತಲ್ಲ, ಶುಂಠಿ ತಿಂದರೆ ತುಂಬ ಒಳ್ಳೆಯದು. ಶೀತ ಏನೂ ಆಗಲ್ಲ, ಕೆಮ್ಮು ಆಗಲ್ಲ. ಶುಂಠಿ ತುಂಬ ದೇಹಕ್ಕೆ ಒಳ್ಳೆಯದು. ನೋಡಿ ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಮುಚ್ಚಳ ಮುಚ್ಚಿ ಮಿಕ್ಸಿ ಮಾಡ್ಕೊಬರ್ತೀನಿ. ನೋಡಿ ಚಟ್ನಿ ಮಾಡ್ಕೊಬಂದಿದ್ದೀನಿ, ರುಬ್ಕೊಬಂದಿದ್ದೀನಿ. ನೋಡಿ ಆಗಿದೆ ಚಟ್ನಿ. ಈಗ ನೋಡಿ ಈ ರವೆ ನೆಂದಿದೆ, ಚೆನ್ನಾಗಿ ನೆಂದಿದೆ. ನೋಡಿ ನೀರು ಹಾಕಿಲ್ಲ ನಾನು, ಹಂಗೆ ಕಲಸಿದ್ದೀನಿ. ನೋಡಿ ಚೆನ್ನಾಗಿ ನೆಂದಿದೆ. ರೊಟ್ಟಿ ಹಾಕೋಣ ಬನ್ನಿ ಈಗ. ನೋಡಿ ಅವತ್ತು ತೋರಿಸಿದ್ನಲ್ಲ ಹಂಚು, ಅದೇ ಹಂಚಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಹಂಚಿದೆ, 2 ಹಂಚಿಗೂ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಉಂಡೆ ಈ ಥರ ಮಾಡ್ಕೊತಾ ಇದ್ದೀನಿ.
ನೋಡಿ, ಒಂಚೂರು ನೀರು ಹಾಕಿಲ್ಲ, ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾ ಇದೆ ನೋಡಿ. ತೊಡ್ತಾ ಇದ್ದೀನಿ ರೊಟ್ಟಿಯ, ನೋಡಿ ರೊಟ್ಟಿ ತೊಡ್ತಾ ಇದ್ದೀನಿ. ಕೈಗೆ ಅಂಟಿಸುತ್ತೆ ಅಂತ ಅಂದಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಬಿಟ್ಟು ನೋಡಿ, ಹಿಂಗೆ ನೀರು ಕೈ ಹಿಂಗೆ ಹತ್ಕೊಳ್ಳಿ, ಹಿಂಗೆ ಹತ್ಕೊಬಿಟ್ಟು ಮತ್ತೆ ರೊಟ್ಟಿ ತೊಟ್ಟಿದ್ರೆ ಕೈಗೆ ಅಂಟಲ್ಲ, ಅಂಟದಂಗೆ ಆಗಲ್ಲ, ರೊಟ್ಟಿ ಕ್ಲೀನಾಗಿ ತೊಟ್ಬೋದು. ನೋಡಿ, ಇವಾಗ ಸುಡಕ್ಕೆ ಇಡೋಣ. ಮೆತ್ತಗೆ ಬೇಕು ಅನ್ನೋರು ಇದ್ರ ಮೇಲೆ ಮುಚ್ಚಿಬಿಟ್ಟು ಸುಡಿ, ಮೆತ್ತಗೆ ಬೇಡ ಅನ್ನೋರು ಹಂಗೆ ಓಪನ್ ಆಗಿ ಸುಡಿ. ಸುಡ್ತಾ ಇದ್ದಾಗಲೇ ಗಮ್ ಅಂತ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಮ್ಮನೇಲೆಲ್ಲ ನಾವು ಇಷ್ಟಪಟ್ಟು ಮಾಡ್ಕೊಂಡು ತಿಂತೀವಿ. ಆಮೇಲೆ ಶುಗರ್ ಇರೋರಿಗೆ ಒಂದೇ ಥರ ಚಪಾತಿ ಮುದ್ದೆ ಈ ಥರ ಮಾಡ್ಕೊಡ್ತೀವಲ್ಲ, ಅವರಿಗೆ ಬಾಯಿಗೆ ಬೇರೆ ಏನು ತಿನ್ನಂಗಿರಲ್ಲ, ಅಂಥವ್ರಿಗೆ ಬಾಯಿಗೆ ಹಿತ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಹಾಕಿದ ವಿಡಿಯೋ ಎಲ್ಲ ಫಸ್ಟೇ ನೋಟಿಫಿಕೇಶನ್ ನೋಡಿ. ಸ್ಟವ್ ಹಚ್ಚುತ್ತಾ ಇದ್ದೀನಿ, ರೊಟ್ಟಿ ಸುಡೋಕ್ಕೆ ಹಚ್ಚಿದ್ದೀನಿ ನೋಡಿ. ಇನ್ನೊಂದು ರೊಟ್ಟಿ ತೊಟ್ಕೊತಾ ಇದ್ದೀನಿ, ಆ ರೊಟ್ಟಿ ಸುಡ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಾನು ಹಾಕಿದ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ, ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಯಾವ ವಿಡಿಯೋನೂ ಸ್ಕಿಪ್ ಮಾಡಬೇಡಿ, ಎಲ್ಲ ವಿಡಿಯೋನೂ ಫುಲ್ ನೋಡಿ. ಇದೇನು ಲೆಂತಿ ವಿಡಿಯೋ ಇದೆ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಲೆಂತಿ ವಿಡಿಯೋ ಇದೆ ಅಂತ ಸ್ಕಿಪ್ ಮಾಡಿ ಇದು ಮಾಡೋಕ್ಕೆ ಹೋಗ್ಬೇಡಿ. ಹಂಚಬೇಕು ಅನ್ನೋರಿಗೆ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀವಿ. ನೋಡಿ, ರೊಟ್ಟಿ ಸುಟ್ಟಿದೆ ನೋಡಿ, ಈ ಕಡೆ ಸೈಡೆಲ್ಲ ಸುಟ್ಟಿದೆ. ಒಂದೇ ಕಡೆನಾರ ಸುಟ್ಕೊಳ್ತೀನಿ, ಎರಡು ಕಡೆನಾರ ಸುಟ್ಟಿ. ಒಂದೇ ಕಡೆ ಸುಟ್ಟರೆ ಸ್ಮೂತಾಗಿ ಬರುತ್ತೆ, ಎರಡು ಕಡೆ ಸುಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬಂದಿದೆ ನೋಡಿ, ಈ ಥರ ಬಂದಿದೆ. ನಾನು ಆವಾಗಲೇ ಹೇಳ್ದಂಗೆ ಬೇಕ್ರಿಯಲ್ಲಿ ಖಾರದ ರೊಟ್ಟಿ ತಂದು ತಿಂತೀವಲ್ಲ, ಆ ಟೇಸ್ಟ್ ಬರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಇನ್ನೊಂದು ರೊಟ್ಟಿ ಇಟ್ಟಿದ್ದೀನಿ ನೋಡಿ ಸುಡೋಕ್ಕೆ. ನೋಡಿ, ರೊಟ್ಟಿ ಆಗಿದೆ, ತಟ್ಟೆಗೆ ಹಾಕ್ತಾ ಇದ್ದೀನಿ ಈಗ. ನೋಡಿ, ರೊಟ್ಟಿ ಆಗಿದೆ, ತಟ್ಟೆಗೆ ಹಾಕ್ತಾ ಇದ್ದೀನಿ. ಮೇಡಮ್, ಈ ಹಂಚು ಬಿಸಿ ಇರುತ್ತಲ್ಲ, ಹೆಂಗೆ ತಣ್ಣಗೆ ಮಾಡ್ಕೊಳ್ಳೋದು ಅಂದರೆ, ಈ ಹಂಚು ನೋಡಿ ತೋರಿಸ್ತಾ ಇದ್ದೀನಿ ಈಗ. ಈ ಹಂಚು ಇರುತ್ತಲ್ಲ, ಇಲ್ಲಿಗೆ ನೀರು ಹಾಕ್ಬಾರ್ದು. ಈ ಜಾಗಕ್ಕೆ ನೀರು ಹಾಕಿ ತಣ್ಣಗೆ ಮಾಡ್ಕೋಬೇಕು. ಈ ಜಾಗಕ್ಕೆ ನೀರು ಹಾಕಬೇಕು, ಈ ಜಾಗಕ್ಕೆ ನೀರು ಹಾಕ್ಬಾರ್ದು. ನೋಡಿ, ರೊಟ್ಟಿ ಸುಡ್ತಾ ಇದೆಯಲ್ಲ, ನೋಡಿ ಈ ಥರ ತಟ್ಟೆ ಇದೆ ನನ್ನ ಹತ್ರ. ನಿಮ್ಮ ಮನೇಲಿ ಯಾವ ಥರ ತಟ್ಟೆ ಇದೆಯೋ ಆ ಥರ ತಟ್ಟೆಯಲ್ಲಿ ಇಟ್ಟು ಮುಚ್ಚಿ. ನೋಡಿ, ಈ ಥರ ತಟ್ಟೆ ಇಟ್ಟರೆ ಹ್ಯಾಂಡ್ಲ್ ಇರುತ್ತೆ, ಕೈ ಸುಡಲ್ಲ ನಿಮಗೆ. ನೋಡಿ, ಮೆತ್ತಗೆ ಬೇಕು ಅಂತ ಅಂದ್ರಲ್ಲ, ಅವ್ರಿಗೆ ಈ ಥರ ರೊಟ್ಟಿ ಮಾಡ್ಬೋದು. ನೋಡಿ, ಸುಟ್ಟಿದೆ, ಇದು ಮೆತ್ತಗೆ ಬರುತ್ತೆ ರೊಟ್ಟಿ. ನೋಡಿ, ಒಂದೇ ಕಡೆ ಸುಟ್ಟರು ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಇದು, ಎಲ್ಲೂ ಕಿತ್ತೋಗಲ್ಲ, ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಆಗಿದೆ ಫ್ರೆಂಡ್ಸ್. ನೋಡಿ, ರವೆ ರೊಟ್ಟಿ, ಚಟ್ನಿ, ತುಪ್ಪ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಏನಿಲ್ಲ. ಖಾರ ಆಯಿತು ಅನ್ನೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಂಗೇನು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಏನು ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಬೈಟ್ ತಗೊಂತ ಇದೀನಿ ನಾನು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂದರೆ ಇನ್ನೆರಡು ರೊಟ್ಟಿ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ, ಸೂಪರಾಗಿ ಬಂದಿದೆ.